ಲಾರ್ಡ್. ಯೇಸು ಕ್ರಿಸ್ತನ ಅತ್ಯುನ್ನತವಾದಂಥ ಜೀವವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ಶುಭ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾನೆ. ದೇವರು ಪ್ರತಿನಿತ್ಯವೂ ಈ ನೂತನ ವರ್ಷದಲ್ಲಿ ಮಾತ್ರವೇ ಅಲ್ಲ, ನಮ್ಮ ಜೀವಿತವೆಲ್ಲ ಆತನ ವಾಕ್ಯದ ಮೂಲಕವೇ ನಮ್ಮನ್ನು ಭದ್ರಪಡಿಸಿಕೊಂಡು ಆತನು ನಮ್ಮನ್ನು ಬಲಪಡಿಸ್ಕೊಂಡು ಬರ್ತಾ ಇದ್ದಾರೆ. ವಿಶೇಷವಾಗಿ ಈ ನೂತನ ವರ್ಷದಲ್ಲಿ ಈ ನೂತನ ಮೊದಲ ತಿಂಗಳ ಎಲ್ಲ ದೇವರು ನಮ್ಮನ್ನು ಕಾಪಾಡಿ ಬಲಪಡಿಸ್ತಾ ಇದ್ದಾರೆ. ಆಮೇಲೆ ತನ್ನ ವಾಕ್ಯದ ಮೂಲಕ ನಮ್ಮನ್ನು ಆಶೀರ್ವಾದಕರವಾಗಿ ಜೀವಿಸುವಂತೆ ನಮ್ಮನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ದೇವಾದಿ ದೇವರಿಗೆ ನನ್ನ ಮಹಿಮೆಯನ್ನು ಸಲ್ಲಿಸುವುದಾಗಿ ಈ ದಿನ ದೇವರು ನಮಗಾಗಿ ಏರ್ಪಡಿಸಿದ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಯೋಬನು ಬರೆದ ಗ್ರಂಥ 5ನೇ ಅಧ್ಯಾಯ 18ನೇ ವಚನ. ಗಾಯ ಕಟ್ಟುವವನು ಆತನೇ. ಆಮೇನ್, ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ. ಈ ಲೋಕದ ಯಾತ್ರೆಯಲ್ಲಿ ನಮಗೆ ಅನೇಕ ರೀತಿಯ ಗಾಯಗಳಾಗ್ತಾ ಇರ್ತವೆ, ಹೌದಾ? ಶಾರೀರಕ್ಕೆ ಆಗುವಂಥ ಗಾಯವೂ ಹೌದು, ಮನಸ್ಸಿಗೆ ಆಗುವಂಥ ಗಾಯವೂ ಕೂಡ ಹೌದು. ಹಲ್ಲೆಲೂಯ. ಪ್ರಿಯರೇ, ಅನೇಕ ಸಂದರ್ಭದಲ್ಲಿ ನಾವಾಗಿಯೇ ಕೆಲವೊಂದು ಗಾಯಗಳನ್ನ ಮಾಡ್ಕೊಳ್ತಾ ಇರ್ತೇವೆ. ಅನೇಕರು ನಮಗೆ ವಿರುದ್ಧವಾಗಿ ಗಾಯಗಳನ್ನು ಮಾಡುವಂಥವರು ಕೂಡ ಇರ್ತಾರೆ. ಇದು ಶಾರೀರಕ್ಕೆ ಸಂಬಂಧಪಟ್ಟಂಥ ಗಾಯದ ಬಗ್ಗೆ ದೇವರು ಮಾತನಾಡ್ತಾ ಇಲ್ಲ. ಇದು ಆತ್ಮಕ್ಕೆ ಸಂಬಂಧಪಟ್ಟ ಮನಸ್ಸಿಗೆ ಆಗುವಂಥ ಗಾಯದ ಕುರಿತು ಕೂಡ ದೇವರು ಮಾತನಾಡುವಂಥ ದೇವರು. ಎಸ್, ಈ ಲೋಕದಲ್ಲಿ ಯಾವ ಮನುಷ್ಯರು ಕೂಡ ಇಲ್ಲ ಮನಸ್ಸಿಗೆ ಆಗುವಂಥ ಗಾಯವನ್ನು ವಾಸಿ ಮಾಡಲಿಕ್ಕೆ. ಆಮೇಲೆ ಶರೀರಕ್ಕೆ ಆಗುವಂಥ ಗಾಯವನ್ನು ಯಾವುದೋ ಒಂದು ಮಾತ್ರೆಯಿಂದಲೋ ಆಯಿಂಟ್ಮೆಂಟಿಂದಲೋ ಹಚ್ಚಿ ಗಾಯವನ್ನು ಆ ಒಂದು ಕಲೆಯನ್ನು ಕೂಡ ಕಾಣದಂತೆ ಮಾಡುವಂಥ ಒಂದು ಔಷಧಗಳ ಮೂಲಕ ಮಾಡ್ಬೋದು. ಆದರೆ ಮನಸ್ಸಿಗಾಗುವಂಥ ಗಾಯ ಯಾವ ವೈದ್ಯರು ಕೂಡ ಅದನ್ನು ಸರಿಪಡಿಸ್ಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ಅನೇಕ ಸಂದರ್ಭದಲ್ಲಿ ಅನೇಕ ರೀತಿಯ ಮಾನಸಿಕವಾಗಿ ಗಾಯಗಳಾಗ್ತಾ ಇರ್ತವೆ, ಮನಸ್ಸಿಗೆ ಗಾಯಗಳಾಗ್ತಾ ಇರ್ತವೆ. ಅನೇಕರು ಮಾತನಾಡುವಂಥ ಮಾತುಗಳು ನಮ್ಮನ್ನು ಗಾಯಪಡಿಸ್ತಾ ಇರ್ತವೆ. ಅನೇಕ ರೀತಿಯ ನಿಂದೆಗಳು ನಮ್ಮನ್ನು ಗಾಯಪಡಿಸ್ತಾ ಇರ್ತವೆ. ಅನೇಕ ರೀತಿಯ ಬೈಗುಳಗಳು ನಮ್ಮನ್ನು ಗಾಯಪಡಿಸ್ತಾ ಇರ್ತವೆ, ಹೌದಲ್ವಾ? ಮನಸ್ಸಿಗೆ. ಆದರೆ ಕೆಲವರು ಅಂದುಕೊಳ್ತಾರೆ, ಮನುಷ್ಯರು ಬಂದು ಒಂದು ಹೊಡೆದ್ರೂ ಮಾಸಿ ಹೋಗ್ಬೋದು, ಆದರೆ ಮಾತುಗಳ ಮೂಲಕವಾಗಿ ಮಾತನಾಡುವಂಥ ಒಂದು ಹೀನವಾದ ಮಾತುಗಳು ಯಾವತ್ತಿಗೂ ಕೂಡ ಅದು ಮರೀಲಿಕ್ಕೆ ಆ ನೋವನ್ನು ಮರೀಲಿಕ್ಕೆ ಸಾಧ್ಯ. ಆ ನೋವನ್ನು ಅನುಭವಿಸೋರಿಗೆ ಮಾತ್ರವೇ ಆ ಪರಿಸ್ಥಿತಿ ಎಂತಹದ್ದು ಎಂಬುದಾಗಿ ಗೊತ್ತು. ನೀವು ಕೂಡ ಅಂಥ ಪರಿಸ್ಥಿತಿಗೆ ಹೋಗಿರ್ಬೋದು. ಮನಸ್ಸಿಗೆ ಅನೇಕ ಗಾಯಗಳು ನಿಮಗಾಗಿರ್ಬೋದು. ಸಹಿಸಿಕೊಳ್ಳಲಾಗದಂಥ ಮಾತುಗಳು ನೀವು ಕೇಳಿರ್ಬೋದು, ಹೌದಲ್ವಾ? ಅವಮಾನಗಳು, ನಿಂದೆಗಳು, ಬೈಗುಳಗಳು, ಮಾಡದಂಥ ತಪ್ಪಿಗೆ ಅನೇಕ ರೀತಿಯ ಶಿಕ್ಷೆಯನ್ನು ನೀವು ಮಾನಸಿಕವಾಗಿ ಅನುಭವಿಸ್ತಾ ಇರ್ಬೋದು. ಕೆಲವೊಬ್ರು ಶಾರೀರಿಕವಾಗಿ ಕೆಲವೊಂದು ಶಿಕ್ಷೆಗಳನ್ನ ಅನುಭವಿಸ್ತಾ ಇರ್ತಾರೆ. ಇನ್ನು ಕೆಲವರು ಮಾನಸಿಕವಾಗಿ ಶಿಕ್ಷೆಯನ್ನು ಅನುಭವಿಸ್ತಾ ಇರ್ತಾರೆ. ಏನೇ ಗಾಯಗಳಾದರೂ ಕೂಡ ಅದು ಶಾರೀರಕ್ಕೆ ಆಗುವಂಥ ಗಾಯವೇ ಆಗಿರ್ಬೋದು, ಮನಸ್ಸಿಗೆ ಆಗುವಂಥ ಗಾಯವೇ ಆಗಿರ್ಬೋದು, ಎಂತಹ ಗಾಯವೇ ಆಗಿರ್ಬೋದು, ಅದು ವೈದ್ಯರು ಕೂಡ ಅಸಾಧ್ಯ ಇದು ಎಂಬುದಾಗಿ ಹೇಳ್ಬೋದು. ಆದರೆ ಆ ಗಾಯವನ್ನು ಕಟ್ಟಲಿಕ್ಕೆ ನಮ್ಮ ಪರಲೋಕದ ತಂದೆಯಾದ ಜೀವವುಳ್ಳ ದೇವರು ಮಾತ್ರವೇ ನಮಗೆ ಸಹಾಯಕ. ನಜರೇತಿನ ಯೇಸುವು ಮಾತ್ರವೇ ಗಾಯಗಳನ್ನು ಕಟ್ಟಲಿಕ್ಕೆ ಶಕ್ತಿವಂತನಾಗಿದ್ದಾನೆ. ತನ್ನ ಬಾಸುಂಡಿಗಳನ್ನು ನಮಗೆ ಗುಣಪಡಿಸುವಂಥ ದೇವರು. ಮನಸ್ಸಿಗೆ ಮತ್ತು ಗಾಯಗಳನ್ನು ಗುಣಪಡಿಸಲಿಕ್ಕೆ ಶಕ್ತನು, ಶರೀರಕ್ಕೆ ಆದ ಗಾಯಗಳನ್ನು ಕೂಡ ಗುಣಪಡಿಸಲಿಕ್ಕೆ ಶಕ್ತ. ಅನೇಕ ಸಂದರ್ಭದಲ್ಲಿ ಶರೀರಕ್ಕೆ ಆಗುವಂಥ ಗಾಯ ಟ್ರೀಟ್ಮೆಂಟ್ ಕೊಟ್ಟು ಸಾಧ್ಯವಾಗದೆ ಅನೇಕರು ಮರಣಿಸಿರೋರು ಇದ್ದಾರೆ. ನಿಜವೇ, ವೈದ್ಯರನ್ನ ನಂಬಿ ಅನೇಕರು ತಮ್ಮ ದುಡ್ಡುಗಳನ್ನೆಲ್ಲ ವೆಚ್ಚ ಮಾಡಿ ಸರಿಯೋಗುತ್ತೆ ಎಂಬ ನಂಬಿಕೆಯಿಂದಿರುವಾಗ ಮರಣಿಸಿಬಿಡ್ತಾರೆ. ಏನು ತೋಚೋದಿಲ್ಲ. ಪ್ರಿಯರೇ, ನಾವು ಮನುಷ್ಯರನ್ನು ನಂಬುವುದಕ್ಕಿಂತ ಜೀವವುಳ್ಳ ದೇವರನ್ನು ಆಶ್ರಯಿಸುವುದು ಒಳ್ಳೆಯದು. ಯಾವ ಗಾಯ ನಿಮಗಾಗಿದೆ? ಶರೀರಕ್ಕಾಗಿದೆಯಾ? ಅದಕ್ಕಿಂತ ಹೆಚ್ಚಾಗಿ ಮನಸ್ಸಿಗೆ ಆಗಿದೆಯಾ? ಯಾವ ಗಾಯವೇ ಆಗಿರ್ಬೋದು. ಮನಸ್ಸು ನೊಂದಿ ಬೆಂದು ಹೋಗಿರ್ಬೋದು. ಮಾತುಗಳು ಕೇಳುವಾಗ
ಹೀಯಾಳಿಸುವಂಥ ಮಾತುಗಳು, ನಿಂದೆಗಳು, ಅವಮಾನಗಳು, ಬೈಗುಳಗಳು, ಸಹಿಸಲಾರದಂಥ ಒಂದು ಮಾತುಗಳು ಕೇಳುವಾಗ ನಮ್ಮ ಮನಸ್ಸಿಗೆ ಬಹಳ ನೋವಾಗ್ಬೋದು, ಯಾವ ಗಾಯವೇ ಆಗಿರ್ಬೋದು. ಆದರೆ ದೇವರು ಕಟ್ಟಲಿಕ್ಕೆ ಶಕ್ತನು. ಒಂದು ಸಂದರ್ಭದಲ್ಲಿ ನಾವಾಗಿಯೇ ಗಾಯಗಳನ್ನ ಮಾಡಿಕೊಳ್ಳುವ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಒಂದು ಪರಿಸ್ಥಿತಿಗಳು ಹಾದು ಹೋಗ್ಬೋದು. ಆದರೆ ಮನುಷ್ಯರು ಅದನ್ನ ಸಹಿಸಿಕೊಳ್ಳಲಾಗದೆ ದೂರ ತಳ್ಳಿ ಹಾಕ್ಬೋದು. ಜೀವವುಳ್ಳ ದೇವರು ನಮ್ಮನ್ನ ಹತ್ತಿರ ಕರೆದು ಆ ಗಾಯವನ್ನ ವಾಸಿ ಮಾಡಿ ಅಪ್ಪಿಕೊಂಡು ನಮ್ಮನ್ನು ನಡೆಸುವಂಥ ದೇವರು. ಮನುಷ್ಯರೆಲ್ಲರೂ ತಳ್ಳಿಬಿಟ್ಟಂಥ ಗಾಯ ನಿನಗಾಗಿರ್ಬೋದು, ನೋವಾಗಿರ್ಬೋದು. ಯಾಕೆಲ್ಲರೂ ಹೀಗೆ ಮಾಡ್ತಾರೆ ಎಂಬ ನೋವು ನಿನಗಿರ್ಬೋದು. ಪ್ರಿಯ ಸಹೋದರ ಸಹೋದರಿಯರೇ, ನಿಮಗಾದ ಗಾಯ ಮನುಷ್ಯರಿಗೆ ಅರ್ಥವಾಗದೇ ಇರ್ಬೋದು. ನೀವು ಅನುಭವಿಸಿದಂಥ ನೋವು ಮನುಷ್ಯರಿಗೆ ಕಾಣಿಸದೇ ಇರ್ಬೋದು. ನಿನ್ನೊಳಗೆ ವಾಸ ಮಾಡುವಂಥ ಪರಲೋಕ ತಂದೆಯಾದಂಥ ದೇವರು ದೃಷ್ಟಿಸಿ ನೋಡ್ತಾ ಇರುವಂಥ ನನ್ನ ಜೀವವುಳ್ಳ ದೇವರಿಗೆ ನಿನ್ನ ಪರಿಸ್ಥಿತಿ ಏನೆಂಬುದಾಗಿ ಗೊತ್ತು, ನಿನ್ನ ನೋವೇನೆಂಬುದಾಗಿ ಗೊತ್ತು, ನಿನ್ನ ಗಾಯ ಎಂತಹದ್ದು ಎಂಬುದಾಗಿ ಗೊತ್ತು. ಯಾವ ಗಾಯದಿಂದ ನೀನು ನೊಂದುಕೊಳ್ತಾ ಇದೀಯ, ಕಣ್ಣೀರು ಹಾಕ್ತಿದೀಯ, ದುಃಖ ಪಡ್ತಿದೀಯ ಎಂಬುದಾಗಿ ಸಜೀವವುಳ್ಳ ದೇವರಿಗೆ ಗೊತ್ತು. ಆತನು ಕಟ್ಟಲಿಕ್ಕೆ ಶಕ್ತನು. ಆಮೇಲೆ ಯೋಬನ ಜೀವನದಲ್ಲಿ ಕೂಡ ಅನೇಕ ಗಾಯ, ಒಂದರ ಮೇಲೊಂದು ಗಾಯಗಳು. ಶಾರೀರಿಕಕ್ಕೂ ಕೂಡ ಗಾಯ, ಮನಸ್ಸಿಗೂ ಕೂಡ ಗಾಯ. ಜೀವನವೆಲ್ಲ ಆತನು ಅದೇ ಗಾಯದಿಂದ ಇರಲಿಲ್ಲ. ದೇವರು ಸರಿಪಡಿಸಿದ್ರು, ದೇವರ ಗಾಯವನ್ನು ಕಟ್ಟಿದ್ರು. ಪ್ರಿಯರೇ, ಯೋಬನು ಸಾಮಾನ್ಯನೇ, ಆದರೆ ಭಯಭಕ್ತಿ ಉಳ್ಳವನಾಗಿದ್ದ, ನಂಬಿಕೆ ಉಳ್ಳವನಾಗಿದ್ದ, ಯಥಾರ್ಥತೆಯಿಂದ ಇದ್ದ. ನೀನು ಅದೇ ರೀತಿಯಾಗಿ ನೀನು ಜೀವಿಸೋದಾದ್ರೆ ದೇವರ ಸಮ್ಮುಖದಲ್ಲಿ ಖಂಡಿತವಾಗಿ ನಮ್ಮ ಗಾಯಗಳು ಮಾಸಿ ಹೋಗುವಂತೆ, ನಮ್ಮ ಗಾಯಗಳು ಕಟ್ಟಲ್ಪಡುವಂತೆ ದೇವರು ಗಾಯಗಳು ಕಟ್ಟುತ್ತಾರೆ. ನಮ್ಮ ದೇವರು ವಾಸಿ ಮಾಡ್ತಾರೆ. ನಮ್ಮ ದೇವರ ಗಾಯಗಳು ನನ್ನ ಶರೀರಕ್ಕಾಗಿದೆಯಾ, ಮನಸ್ಸಿಗಾಗಿದೆಯಾ, ದೇವರ ಸಮ್ಮುಖಕ್ಕೆ ಬಂದು ಯಥಾರ್ಥತೆಯಿಂದ ಭಯಭಕ್ತಿ ಉಳ್ಳವರಾಗಿ ನೀನು ಜೀವಿಸೋದೇ ಆದರೆ, ದೇವರನ್ನೇ ಆಶ್ರಯಿಸಿಕೊಂಡು ಜೀವಿಸೋದೇ ಆದರೆ ಖಂಡಿತ ನಿನ್ನ ಗಾಯ ಕಟ್ಟಲ್ಪಡುತ್ತೆ, ನಿನ್ನ ಗಾಯ ಗುಣವಾಗುತ್ತೆ. ಆಮೇಲೆ ಎಂತಹ ಗಾಯ, ಸರಿಪಡಿಸಲಾಗದಂಥ, ವಾಸಿಯಾಗದಂಥ ಗಾಯವು ಕೂಡ ದೇವರು ಸ್ವಸ್ಥಪಡಿಸಲಿಕ್ಕೆ ಶಕ್ತನು, ಸರಿಪಡಿಸಲಿಕ್ಕೆ ಶಕ್ತನು. ಆಮೇಲೆ ನಂಬ್ತಾ ಇದ್ದೀರಾ? ಪ್ರಾರಂಭಿಸ್ರಿ ದೇವರಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ, ಪ್ರಾರಂಭಿಸ್ರಿ ದೇವರ ಭಯಭಕ್ತಿಯಲ್ಲಿರಲಿಕ್ಕೆ, ಪ್ರಾರಂಭಿಸ್ರಿ ದೇವರ ಯಥಾರ್ಥತೆಯಿಂದ ಜೀವಿಸಲಿಕ್ಕೆ. ಏನೇ ಆದರೂ ಸಜೀವವುಳ್ಳ ದೇವರಿದ್ದಾರೆ. ಮೇನೆ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರು ನಮಗೆ ತಿಳಿಸಿಕೊಡಿ, ನಾವು ನಿಮಗಾಗಿ ಪ್ರಾರ್ಥನೆ ಮಾಡುವವರಾಗಿ ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನು ಉನ್ನತರು ಆದಂಥ ದೇವರೇ, ಗಾಯವನ್ನು ಕಟ್ಟುವವನು ನೀನಾಗಿ, ಯಾರ್ಯಾರು ಮಾನಸಿಕವಾಗಿ ನೊಂದಿ ಬೆಂದಿ ಹೋಗಿದ್ದಾರೋ ಅಪ್ಪ, ಶಾರೀರಿಕವಾದ ರೋಗಗಳಿಂದ ಗಾಯಗಳಿಂದ ನಲಿದು ಇದ್ದಾರೋ ಅಪ್ಪ, ದೃಷ್ಟಿಸಿ ನೋಡಿ ಈ ವಾಗ್ದಾನವನ್ನು ಕೇಳ್ತಾ ಇರುವಂಥ ಪ್ರತಿಯೊಬ್ಬೊಬ್ಬರ ಆತ್ಮಗಳನ್ನು ವಶಕ್ಕೆ ಒಪ್ಪಿಸಿಕೊಡ್ತಾ ಇದ್ದಾನೆ, ಪ್ರತಿ ಕುಟುಂಬವನ್ನು ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದಾನೆ. ಯಾವ ಮಾನಸಿಕವೋ ಅಪ್ಪ ಒಂದು ಗಾಯವೋ, ಯಾವ ಶಾರೀರಿಕ ಗಾಯಂದ್ರೋ ಬಳಲಿ ಹೋಗಿ ನೊಂದಿಕೊಳ್ತಾ ಇದ್ದಾರೋ, ಹಿಂಸೆ ಪಡ್ತಾ ಇದ್ದಾರೋ ಅಪ್ಪ, ಕಣ್ಣೀರು ಸುರಿಸ್ತಾ ಇದ್ದಾರೋ ಅವರ ಗಾಯಗಳನ್ನ ಕಟ್ಟು ಯೇಸುವಿನ ನಾಮದಲ್ಲಿ. ನಮ್ಮ ಗಾಯಗಳನ್ನು ಅಪ್ಪ ಗುಣಪಡಿಸು ಯೇಸುವಿನ ನಾಮದಲ್ಲಿ ಎಂಬುದಾಗಿ ಪ್ರಾರ್ಥಿಸಿಕೊಳ್ತಾ ನಜರೇತಿನ ಯೇಸುವಿನ ನಾಮದಲ್ಲಿ ಒಂದು ವಾಗ್ದಾನಗಳನ್ನೆಲ್ಲನ ಆಶೀರ್ವದಿಸುತ್ತಿರುವುದಕ್ಕಾಗಿ ವಂದನೆಗಳನ್ನ ಸಲ್ಲಿಸ್ತಾ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ಪರಲೋಕದ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.